Hi all, this is Raghu, Assistant Professor, Department of Management. In the previous sessions, we have already discussed types of branch, brandings and consumers. In today's sessions, we are going to have discussion on meaning of packing and functions of packaging. Learning objective of this session is to understand the meaning of packing and functions of packaging. Session outcomes. The student is able to understand about the packing and functions of packaging. What is packing? So initially, let us understand what is packing. Packing is a wrapping a commodity or binding it in a suitable way for transporting, storing and handling. ಅಂದರೆ ಪ್ಯಾಕಿಂಗ್ ಅಂತ ಅಂದರೆ ಸೊ ಯಾವುದೇ ಒಂದು ವಸ್ತುವನ್ನು ರ್ಯಾಪಿಂಗ್ ಆಫ್ ಎ ಕಮಾಡಿಟಿ ಆರ್ ಬೈಂಡಿಂಗ್ ಇಟ್ ಇನ್ ಎ ಸೂಟಬಲ್ ವೇ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಅಂದರೆ ಉತ್ಪಾದನೆ ಮಾಡಿರ್ತಕ್ಕಂತಹ ಒಂದು ವಸ್ತುವನ್ನು ನಾವು ಸಾಗಣೆ ಮಾಡಲಿಕ್ಕೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಳಿಸಿಕೊಡಲಿಕ್ಕೆ ಅದನ್ನು ನಾವು ರ್ಯಾಪಿಂಗ್ ಮಾಡ್ತಕ್ಕಂಥದ್ದು ಅಥವಾ ಬೈಂಡಿಂಗ್ ಮಾಡ್ತಕ್ಕಂಥದ್ದನ್ನು ನಾವು ಪ್ಯಾಕಿಂಗ್ ಅಂತ ಕರಿತೇವೆ. ಸೊ ಈ ಪ್ಯಾಕಿಂಗನ್ನು ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಆ ಪ್ರಾಡಕ್ಟನ್ನು ನಾವು ಈಸಿಯಾಗಿ ಸ್ಟೋರ್ ಮಾಡಬಹುದು ಮತ್ತು ಹ್ಯಾಂಡಲ್ ಮಾಡಬಹುದಾಗಿರುತ್ತೆ. ಸೊ ಈಗ ನಾವು ಪ್ರಾಡಕ್ಟನ್ನು ಹೌ ವಿ ಪ್ರೊಡ್ಯೂಸ್ ಆರ್ ಹೌ ವಿ ಮ್ಯಾನುಫ್ಯಾಕ್ಚರ್ ವಿ ಕಾಂಟ್ ಸೆಂಡ್ ದಟ್ ಪ್ರಾಡಕ್ಟ್ like that only to consumers ಅಥವಾ end users. So that will be produced in somewhere else and that will be used in some other places. ಕೆಲವೊಂದು ಸ್ಥಳಗಳಲ್ಲಿ ನಾವು ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತೇವೆ, ಕೆಲವೊಂದು ಸ್ಥಳದಲ್ಲಿ ನಾವು ಅದನ್ನು ಉಪಯೋಗಿಸ್ತೇವೆ. until then we have to store that product that has to be transported from one place to another place, that has to be stored in wholesaler retailer shops, then it will be reach the end user. ಅದು end userನ ರೀಚ್ ಆಗೋವರೆಗೂ we have to protect. ಅದನ್ನು ನಾವು wrapping of a commodity or wrapping of a product or binding it in a suitable way for transporting or storing and handling ಅಂತ ಕರಿತೇವೆ. Then what is packaging? Packaging is very important in marketing for safety of products, sales promotion, consumers convenience, making flow of information to customers etc. ಸೊ ಈ ಪ್ಯಾಕೇಜಿಂಗ್ ಅಂತ ಅಂದರೆ according to Philip Kotler defines packaging as the activities of designing and producing the container or wrapper for a product. ಸೊ ಈ ಪ್ಯಾಕೇಜಿಂಗ್ ಅಂತಕ್ಕಂಥದ್ದು ಒಂದು ಕಾರ್ಯ, ಇಟ್ಸ್ ಅನ್ ಆಕ್ಟಿವಿಟಿ ಫಾರ್ ಡಿಸೈನಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್. ಸೊ ವಿನ್ಯಾಸ ಮಾಡಲಿಕ್ಕೆ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ದಿ ಕಂಟೈನರ್ ಆರ್ ರ್ಯಾಪರ್ ಫಾರ್ ಎ ಪ್ರಾಡಕ್ಟ್, ಒಂದು ಉತ್ಪನ್ನಕ್ಕೆ ಒಂದು ಕಂಟೈನರನ್ನು ಕೊಡ್ತಕ್ಕಂಥದ್ದು, ಒಂದು ಬಾಕ್ಸನ್ನು ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಪ್ಯಾಕನ್ನು ಮಾಡ್ತಕ್ಕಂಥದ್ದು, ಅದನ್ನು ನಾವು ಸುತ್ತುವರಿಸ್ತಕ್ಕಂಥದ್ದನ್ನು ಅಥವಾ ರ್ಯಾಪರನ್ನು ಕೊಡ್ತಕ್ಕಂಥದ್ದನ್ನು ನಾವು ಪ್ಯಾಕೇಜಿಂಗ್ ಅಂತ ಕರಿತೇವೆ ಅಂತ ಹೇಳ್ತಾರೆ. ಸೊ ಫ್ರಮ್ ದಿ ಇಸ್ ಡೆಫಿನೇಷನ್ಸ್ ಇಟ್ ಈಸ್ ಕ್ಲಿಯರ್ ದಟ್ ಪ್ಯಾಕೇಜಿಂಗ್ ಇಸ್ ದಿ ಜನರಲ್ ಗ್ರೂಪ್ ಆಫ್ ಆ್ಯಕ್ಟಿವಿಟೀಸ್. ಇದು ಒಂದು ಸಾಮಾನ್ಯ ಕಾರ್ಯ ಆಗಿದ್ದು ಇನ್ ಪ್ರಾಡಕ್ಟ್ ಪ್ಲಾನಿಂಗ್ ವಿಚ್ ಇನ್ವಾಲ್ವ್ಸ್ ಡಿಸೈನಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ದಿ ಕಂಟೈನರ್ ಆರ್ ರ್ಯಾಪರ್ ಫಾರ್ ಎ ಪ್ರಾಡಕ್ಟ್. ಇನ್ ಎ ಶಾರ್ಟ್, ಪ್ಯಾಕೇಜಿಂಗ್ ಇಸ್ ದ ಆರ್ಟ್ ಆಫ್ ಡಿಸೈನಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ದಿ ಪ್ಯಾಕೇಜ್ ಫಾರ್ ಎ ಪ್ರಾಡಕ್ಟ್. ಈ ಪ್ಯಾಕೇಜಿಂಗ್ ಅಂತಕ್ಕಂಥದ್ದು ಇಟ್ಸ್ ಅನ್ ಆರ್ಟ್ ಫಾರ್ ಡಿಸೈನಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ದಿ ಪ್ಯಾಕೇಜ್ ಫಾರ್ ಎ ಪ್ರಾಡಕ್ಟ್ಸ್. ವಿ ಹ್ಯಾವ್ ಸೀನ್ ಸೋ ಮೆನಿ ಪ್ರಾಡಕ್ಟ್ಸ್, ನಾವೆಲ್ಲ ಪ್ರಾಡಕ್ಟ್ಸನ್ನು ನೋಡಿರ್ತೇವೆ. ಸೊ ನಾವು ತೊಗೊಳ್ಳಿಕ್ಕೆ ಹೋದಾಗ ಈವನ್ ಇಫ್ ಯು ಟೇಕ್ ಅನ್ ಎ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್, ಇಫ್ ಯು ಸಿ ದಟ್ ಪ್ಯಾಕೇಜಿಂಗ್ ಯು ವಿಲ್ ಬಿ ಗೆಟ್ ಅಟ್ರಾಕ್ಟೆಡ್. ಸೊ the box will come, inside that some biscuits will come. For that biscuits they covered in they wrapped or they wrapped that biscuit in a cover. The whatever the biscuit color is there, that wrapper also the same cover and that container also having the same cover. ಸೊ ಇದನ್ನು ನಾವು ಪ್ಯಾಕೇಜಿಂಗ್ ಅಂತ ಕರಿತೇವೆ. ಹಿಯರ್ ವಾಟ್ ಆರ್ ಆಲ್ ದ ಫಂಕ್ಷನ್ಸ್, ವೈ ಡು ವಿ ನೀಡ್ ಪ್ಯಾಕೇಜಿಂಗ್, ಏನಕ್ಕೋಸ್ಕರ ನಾವು ಈ ಪ್ಯಾಕೇಜಿಂಗನ್ನು ಹೊಂದಿರಬೇಕಾಗತ್ತೆ. ಸೊ ವಾಟ್ ಆರ್ ಆಲ್ ದ ಫಂಕ್ಷನ್ಸ್, ಇದರ ಪ್ರಮುಖ ಕಾರ್ಯಗಳು ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ದ ಫಸ್ಟ್ ಥಿಂಗ್ ಈಸ್ ಎನ್ ಪ್ರಾಡಕ್ಟ್ ಐಡೆಂಟಿಫಿಕೇಷನ್. ಸೊ if you see the container or if you see the packaging, we will identify the product. So as I said earlier, if you see Parle-G biscuits or if you see Dark Fantasy biscuit or if you see Good Day biscuit or if you see Oreo biscuits or if you see some other biscuits, so seeing that wrapper only you will identify which biscuit is. Even most of the times we don't remember the name, but if someone asks you to bring that biscuit, if they keep 10 or 5 biscuits packs in front of you and if you ask to pick some biscuits, if they tell the name, you will go and bring that biscuit. That packaging attracts that much. So that
based upon the packaging, customer will identify what this product it is or which product it is. So the first function of the packaging is to product ಐಡೆಂಟಿಫಿಕೇಶನ್ಸ್. ಒಂದು ವಸ್ತುವನ್ನು, ಒಂದು ಉತ್ಪನ್ನವನ್ನು ನಾವು ಗುರುತು ಮಾಡಲಿಕ್ಕೆ, ಸೊ ಕಾಮನ್ ಐಡೆಂಟಿಫಿಕೇಶನ್ಸ್ ಅಂತಲೂ ಕೂಡ ನಾವು ಅದನ್ನು ಕರಿತೇವೆ. ಸೊ ದೆನ್ ಪ್ರಾಡಕ್ಟ್ ಪ್ರೊಟೆಕ್ಷನ್ಸ್. ಸೊ the whatever the product is produced, that has to be protected until the consumer uses, or until that has to be consumed by the consumer. Protection from various kinds of damages ಅಂತ ಕೂಡ ನಾವು ಕರೆಯಬಹುದು. ಈ ಪ್ರೊಡಕ್ಷನ್ ಅಥವಾ ಈ ಪ್ಯಾಕೇಜಿಂಗ್ ಫಂಕ್ಷನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರೊಟೆಕ್ಷನ್ ಆಫ್ ದಿ ಪ್ರಾಡಕ್ಟ್. ಆ ಪ್ರಾಡಕ್ಟನ್ನು ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಸಪೋಸ್ ಇಫ್ ಯು ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಆ್ಯಂಡ್ ಇಫ್ ಯು ಸ್ಟೋರ್ ವಿತೌಟ್ ರ್ಯಾಪಿಂಗ್ ಆರ್ ವಿತೌಟ್ ಪ್ಯಾಕೇಜಿಂಗ್, ಇಟ್ ಈಸ್ ನಾಟ್ ಗುಡ್ ಫಾರ್ ದಿ ಪ್ರಾಡಕ್ಟ್. ಇಟ್ ವಿಲ್ get damaged and it will not get sold. So for example, if you take an Amazon services, so now Amazon services an example ತಗೊಂಡಾಗ, so they just if the groceries and all they deliver with good packaging. So good packaging ಅಂತ ಅಂದಾಗ, so if you have ordered 5 or 10 items, in that they will put all the products or 10 or 15 items in a one big container and they will pack like anything. So that will not get damaged, that will not get stolen, that will not get leaked, that will not get rotten. ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗದಾಗೆ ಅವರು ಪ್ಯಾಕೇಜಿಂಗನ್ನು ಮಾಡ್ತಾರೆ. ಸೊ ಪ್ರೊಟೆಕ್ಷನ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಹಜಾರ್ಡ್ಸ್. ಸೊ ಪ್ಯಾಕೇಜಿಂಗ್ ಈಸ್ ವೆರಿ ಮಸ್ಟ್ ನೆಸೆಸರಿ ಟು ಪ್ರೊಟೆಕ್ಟ್ ದಿ ಗೂಡ್ಸ್ ಆರ್ ಪ್ರಾಡಕ್ಟ್ ಫ್ರಮ್ ದಿ ಆಲ್ ಕೈಂಡ್ ಆಫ್ ಡ್ಯಾಮೇಜಸ್ ಅಂತ ಕೂಡ ನಾವು ಹೇಳಬಹುದಾಗುತ್ತೆ. ದೆನ್ ಕನ್ವಿನಿಯನ್ಸ್. ಕನ್ವಿನಿಯನ್ಸ್ ಈಸ್ ನಾಟ್ ಎ ಜಸ್ಟ್ ಎ ಮ್ಯಾಟರ್ ಆಫ್ ಕಸ್ಟಮರ್ ಸರ್ವಿಸ್. Middlemen such as a wholesaler, retailer, warehouse, etc. also demand the convenience in packaging, because properly packaged goods require less space and more convenient. So if the product is packed properly, that is a convenient. If anyone asks that product, they can easily lift and they can give. If that product is not packed properly, we can't keep that product safely in the go down or in the wholesaler market or in the whole retail store. So convenience is not only for the purpose of customers. From the wholesaler point of view or from the retailer point of view also, the product is to be packed properly. That will gives convenient to all of them. Then facilitating use of the product. So product packaging will also facilitate the use of the product. So if the product is packed properly, that will facilitate use of the product. We can make sure we can use that product properly ಅಂತಕ್ಕಂಥದ್ದಾಗತ್ತೆ. Then product promotions. So good packaging will also act as a promotional function. Packaging performs certain promotional functions. They are self-service. A good package attracts the attention of consumer towards the ಪ್ರಾಡಕ್ಟ್ ಆಫ್ ದಿ ಫರ್ಮ್. ಯಾವುದೇ ಒಂದು ಪ್ರಾಡಕ್ಟ್ಗೆ ಒಂದು ಒಳ್ಳೆ ಪ್ಯಾಕೇಜ್ ಇದ್ದಾಗ ಏನಾಗುತ್ತಪ್ಪ ಅಂದರೆ ಅದು ಕಸ್ಟಮರ್ಸನ್ನು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ. ಪ್ರೊಜೆಕ್ಟಿಂಗ್ ಕ್ವಾಲಿಟೀಸ್. ಇಫ್ ದ ಪ್ಯಾಕೇಜಿಂಗ್ ಈಸ್ ಗುಡ್, that is the indications that product will also be good, or it will indicate that how company is giving importance to that product. It also indicating that how company is concerned about customer, because if they are buying that product, in the sense customers should carry that product easily without any fear or without any hazards or without any state of mind that this I will lose this product if I don't take care of properly. ಈ ರೀತಿ ಯಾವುದೇ ರೀತಿಯಾದಂತಹ ಮನೋಭಾವ ಅವರಿಗೆ ಬರಬಾರದು. ದಟ್ಸ್ ವೈ ದೇ ಪ್ಯಾಕ್ ಪ್ರಾಪರ್ಲಿ. And also integrated marketing concept. A good package helps making the brand name of a product popular. So in fact, it is the packaging of a product which makes the brand popular among its consumers. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಪ್ಯಾಕ್ ಮಾಡೋ ರೀತಿಯಿಂದಲೂ ಕೂಡ ಅದು ಒಂದು ಒಳ್ಳೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಗುತ್ತೆ, ಅಥವಾ ಫೇಮಸ್ ಆಗ್ತದೆ ಅಂತಕ್ಕಂಥದ್ದಾಗುತ್ತೆ, ಅಥವಾ ಪಾಪ್ಯುಲರ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಆ್ಯಸ್ ಐ ಸೆಡ್ ಅರ್ಲಿಯರ್, ಇಫ್ ಯು ಟೇಕನ್ ಎಕ್ಸಾಂಪಲ್ಸ್ ಆಫ್ ಸೋ ಮೆನಿ ಬಿಸ್ಕೆಟ್ಸ್, ದ ಡಾರ್ಕ್ ಫ್ಯಾಂಟಸಿ ಈಸ್ ಹ್ಯಾವಿಂಗ್ ಎ ಗುಡ್ ಪ್ಯಾಕೇಜಿಂಗ್. ಸೊ ಆ್ಯಸ್ ಪರ್ ಮೈ ಒಪಿನಿಯನ್, so that is having first container. Inside that container, for each separate biscuits there will be a separate cover. So that will attract, or that will
catch the customers attentions, and customers is more happy with that products, and they can easily carry, they can easily store the biscuits ಅಂತಕ್ಕಂಥದ್ದಾಗುತ್ತೆ. These are all the promotional activities will get benefited from the packaging ಅಂತಕ್ಕಂಥದ್ದಾಗುತ್ತೆ. Provides innovational opportunities. A good package is helpful in not only increasing the demand for the product and making the brand for the product popular, but also in innovation of the product. Every producer wants to attract more and more new customers to his products, and for achieving this objective he presents his products in a new packages. So good package provides innovational opportunities to the producer. So good packaging ಏನಪ್ಪ ಮಾಡುತ್ತೆ ಅಂದರೆ ಇನೋವೇಷನಲ್ ಅಪಾರ್ಚುನಿಟೀಸನ್ನು ಕೊಡುತ್ತೆ. ಸೊ ಪ್ಯಾಕೇಜಿಂಗ್ ಈಸ್ ಆಲ್ಸೋ helps to catch new customers or increase their customer base ಅಂತಕ್ಕಂಥದ್ದಾಗತ್ತೆ. ಸೊ ಅಪಾರ್ಟ್ ಫ್ರಮ್ ದೀಸ್ ಫಂಕ್ಷನ್ಸ್, ಪ್ಯಾಕೇಜಿಂಗ್ ಪ್ರೊವೈಡ್ ಅಪಾರ್ಚುನಿಟಿ ಆ್ಯಂಡ್ ಸ್ಪೇಸ್ ಫಾರ್ ಅಡ್ವರ್ಟೈಸಿಂಗ್. ಇದು ಅಡ್ವರ್ಟೈಸಿಂಗ್ ಟೂಲ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇಟ್ ಫೆಸಿಲಿಟೇಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್, ಸ್ಟೋರಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್. ಪ್ಯಾಕೇಜಿಂಗ್ ಹೆಲ್ಪ್ಸ್ ಇನ್ ಕಂಪ್ಲೈಯಿಂಗ್ ವಿತ್ ಲೀಗಲ್ ರಿಕ್ವೈರ್ಮೆಂಟ್ಸ್. ನಾವು ಲೀಗಲ್ ರಿಕ್ವೈರ್ಮೆಂಟ್, ಆ ಕಾನೂನನ್ನು ನಾವು ಇಲ್ಲಿ ಹೇಗೆ ಪಾಲನೆ ಮಾಡ್ತೇವೆ ಅಂತಕ್ಕಂಥದ್ದು. ಒಂದು ಪ್ರಾಡಕ್ಟನ್ನು ಪ್ಯಾಕೇಜಿಂಗ್ ಇದೇ ರೀತಿಯಾಗಿರಬೇಕು ಅಂತಕ್ಕಂಥ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ರಿಸ್ಟ್ರಿಕ್ಷನ್ಸನ್ನು ಅಥವಾ ಕಾನೂನನ್ನು ಪಾಲನೆ ಮಾಡಲಿಕ್ಕೂ ಕೂಡ ನಾವು ಗುಡ್ ಪ್ಯಾಕೇಜಿಂಗನ್ನು ಹೊಂದಿರ್ತೇವೆ. ಪ್ಯಾಕೇಜಿಂಗ್ ಹೆಲ್ಪ್ಫುಲ್ ಇನ್ ಅಸೆಂಬ್ಲಿಂಗ್ ಆ್ಯಂಡ್ ಅರೇಂಜಿಂಗ್ ದಿ ಕಂಟೆಂಟ್ಸ್ ಇನ್ ದಿ ಡಿಸೈಡ್ ಫಾರ್ಮ್. ಇರತಕ್ಕಂತಹ ವಸ್ತುಗಳನ್ನು ಹೇಗೆ ನಾವು ಅರೇಂಜ್ ಮಾಡ್ತೇವೆ ಅಥವಾ ಕಂಟೆಂಟನ್ನು ಹೇಗೆ ಅಸೆಂಬಲ್ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಫಂಕ್ಷನ್ಸ್ ಆಫ್ ದಿ ಪ್ಯಾಕೇಜಿಂಗ್ನಲ್ಲಿ ನೋಡ್ತೇವೆ. ಸೊ ಬೇಸಿಕಲಿ ದ ಮೇನ್ ಫಂಕ್ಷನ್ಸ್ ಆಫ್ ಪ್ಯಾಕೇಜಿಂಗ್ ಆರ್ ಪ್ರಾಡಕ್ಟ್ ಐಡೆಂಟಿಫಿಕೇಷನ್ಸ್ ಇರ್ಬೋದು, ಪ್ರಾಡಕ್ಟ್ ಪ್ರೊಟೆಕ್ಷನ್ಸ್ ಇರ್ಬೋದು, ಫೆಸಿಲಿಟೇಟಿಂಗ್ ಯೂಸ್ ಆಫ್ ದ ಪ್ರಾಡಕ್ಟ್ ಇರ್ಬೋದು, ಅಥವಾ ಪ್ರಾಡಕ್ಟ್ ಪ್ರಮೋಷನ್ಸ್ ಇರ್ಬೋದು. To summarize, in this sessions we have understood what is in a packing, and what is packaging, and the functions of packaging. Thank you.